ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಚಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಉದ್ಭವಃ ಸುಂದರಃ ಸುಂದೋ ರತ್ನನಾಭಃ ಸುಲೋಚನಃ ಅರ್ಕೋ ವಾಜಸನಃ ಶೃಂಗೀ ಜಯಂತಃ ಸರ್ವವಿಜಯೀ. ನಿನ್ನೆ ಕೃತಾಗಮಃ ಅನ್ನುವ ರೂಪವನ್ನು ನೋಡಿದ್ವಿ ಅಲ್ವಾ? ಭೂಷಣ ಯಾವ ಇದನ್ನು ನೋಡಿದ್ದು ಹೇಳು? ದರ್ಪಃ ದರ್ಪದೋ ದೃಪ್ತೋ ದುರ್ಧರೋದ್ಧ ಪರಾಜಿತಃ ಆಗಿತ್ತು ಅಲ್ಲ? ಏಕೋನೈಕ ಸವಕ್ಕ ಕಿಂ ಯತ್ತತ್ ಪದಮನುತ್ತಮಂ ಲೋಕಬಂಧುರ್ಲೋಕನಾಥೋ ಮಾಧವೋ ಭಕ್ತವತ್ಸಲಃ. 740. ಏಕಃ ಒಮ್ಮೆ ಹೇಳೋಣ. ಏಕಃ ದೇವರು ಅಭಿನ್ನ. ದೇವರ ರೂಪಗಳಲ್ಲಿ ಅವತಾರಗಳಲ್ಲಿ ವ್ಯತ್ಯಾಸ ಇಲ್ಲ. ಆದರೆ ಕೆಲವರು ಕೃಷ್ಣ ರೂಪ ಪರಿಪೂರ್ಣ, ರಾಮರೂಪ ಅಪೂರ್ಣ. ಆದರೂ ಒಮ್ಮೆ ಮಾಡಿಬಿಡುತ್ತೇನೆ. ರಾಮರೂಪ ಅಪೂರ್ಣ ಅಂತ ಹೇಳ್ತಾರೆ. ಹೀಗಾಗಿ ಏಕಃ ಅಭಿನ್ನ. ದೇವರು ದೇವರ ರೂಪಗಳಿಂದ, ದೇವರ ದೇಹದಿಂದ, ದೇವರ ಮನಸ್ಸು, ದೇವರ ಇಂದ್ರಿಯಗಳು, ದೇವರ ಕ್ರಿಯೆ ಎಲ್ಲದರಲ್ಲಿ ಅಭೇದವನ್ನು ಹೇಳೋದು. ನಮ್ಮ ಸಿದ್ಧಾಂತ ಭೇದವಾದ ಅಲ್ಲ. ನಾವು ತತ್ವವಾದಿಗಳು. ಎಲ್ಲಿ ಎಲ್ಲಿ ಏನೇನಿದೆ ಅದನ್ನು ಹೇಳುತ್ತೇವೆ. ಎಲ್ಲಿ ಭೇದ ಇದೆ ಅಲ್ಲಿ ಭೇದವನ್ನು ಹೇಳ್ತೇವೆ. ಎಲ್ಲಿ ಅಭೇದ ಇದೆ ಅಲ್ಲಿ ಅಭೇದವನ್ನು ಹೇಳ್ತೇವೆ. ಎಲ್ಲಿ ಭೇದಾಭೇದ ಇದೆ ಅಲ್ಲಿ ಭೇದಾಭೇದವನ್ನು ಹೇಳುತ್ತೇವೆ. ಅದರಿಂದಾಗಿ ದೇವರು ಏಕಃ. ಇನ್ನೊಂದು ನಿರ್ವಚನ ಉಂಟು, ಏಷ ಏವ ಕರೋತಿ ಅಂತ. ಇವನೇ ಮಾಡೋನು, ಬೇರೆ ಅಲ್ಲ. ಆದರೆ ಬಹಳ ರೂಪಗಳನ್ನು ತಳೆಯುತ್ತಾನೆ. ಹೀಗಾಗಿ ನೈಕಃ. ಬಹಳ ರೂಪಗಳನ್ನು ಯಾಕೆ ತಳೆಯಬೇಕು ಅಂತ ಹೇಳಿ ಪ್ರಶ್ನೆ. ಬಹಳ ರೂಪಗಳನ್ನು ತಳೆಯೋದರ ಉದ್ದೇಶ ಏನು? ಏನು ಉದ್ದೇಶ ಅಂದರೆ, ಎಷ್ಟೂ ಕಿರಿದಾದ ರೂಪ ಇದೆ ಅಂದರೆ ಏನರ್ಥ? ಕಣ ಕಣವನ್ನು ಸೂಕ್ಷ್ಮವಾಗಿ ಅನುಭವಿಸ್ತಾನೆ ಅಂತಲ್ವಾ? ಈಗ ನಾನು ಒಂದಿಷ್ಟು ಪರ್ಫೆಕ್ಟ್ ವ್ಯಕ್ತಿಗಳನ್ನು ನೋಡಿದರೆ ಒಂದಿಷ್ಟು ಅಡಿ ಎತ್ತರ ಇರ್ತಾರೆ. ಅವರ ಮಾಂಸದ ಒಳಗಡೆ ಅವರಿಗೆ ಪೂರ್ತಿ ಅನುಭವ ಇರುತ್ತಾ? ನೋವಾದಾಗ ಬಿಟ್ಟು ಬೇರೆ ಕಡೆ ಅನುಭವ ಇರುತ್ತಾ? ಆ ಸ್ವತಸ್ತ್ವ ಅನ್ನೋದು, ನಾನು ಅಂತನ್ನೋದು ಅಲ್ಲಿ ತನಕ ವ್ಯಾಪಿಸಿರುತ್ತಾ? ನಮ್ಮ ದೇಹದ ಒಳಗಡೆ ಇರುವ ಅಣುಗಳಲ್ಲಿ ಪರಮಾಣುಗಳ ಕೆಲಸಗಳನ್ನೆಲ್ಲ ನೋಡ್ಲಿಕ್ಕಾಗಿರತ್ತಾ? ಅನುಭವಿಸ್ಲಿಕ್ಕಾಗಿರತ್ತಾ?
ನೆತ್ತರು ಹರಿತಾ ಇರಬಹುದು ನಮ್ಮ ಮೈಯಲ್ಲಿ. ಅದು ಯಾವತ್ತೋ ಒಮ್ಮೆ ಕೈ ಕೊಟ್ಟಾಗ ನಾವು ಅದರ ಅನುಭವವನ್ನು ಪಡಿತೇವೋ, ಹೀಗಾಗಬೇಕಿತ್ತು ಅಂತೇವೆ, ಡಾಕ್ಟರ್ ಹತ್ರ ಹೋಗ್ತೇವೆ, ಈ ತರಹ ಎಲ್ಲ ಆಗತ್ತೆ. ಅಂದರೆ ಒಂದು ಇಷ್ಟು ಎತ್ತರ ವ್ಯಾಪ್ತಿ ಇರುವ ದೇಹ ಇಷ್ಟು ಸಣ್ಣದನ್ನ ಅದರ ಒಳಗಡೆ ಇರೋದನ್ನೇ ಅನುಭವಿಸ್ಲಿಕ್ಕಾಗಲ್ಲ. ದೇವರು ಹಾಗಲ್ಲ, ಎಲ್ಲ ರೂಪದಿಂದ ಎಲ್ಲ ಕಡೆ ಇದ್ದಾನೆ ಅಂತಂದಾಗ ಈ ಜಗತ್ತಿನ ಕಣವನ್ನೂ ಸೂಕ್ಷ್ಮಾಕಾಶವನ್ನೂ ವ್ಯಾಪಿಸಿದ್ದಾನೆ ಅನ್ನೋದು ನಮ್ಮ ಅರಿವಿಗೆ ಬರಲ್ಲ. ಅದಕ್ಕೆ ನೈಕಃ ಅಂದ್ರು. ದೇವರು ಬಹಳ ರೂಪಗಳನ್ನು ಧರಿಸಿದ್ದಾನೆ ಅಂದಾಗ ನಾವು ಯೋಚನೆ ಮಾಡ್ತೇವೆ. ಈಗ ಇಲ್ಲಿಯೂ ಅಂತರ್ಯಾಮಿ, ಸೊಳ್ಳೆಯ ಒಳಗೂ ಅಂತರ್ಯಾಮಿ, ಆನೆಯೊಳಗೂ ಅಂತರ್ಯಾಮಿ, ಗರುಡನ ಒಳಗೂ ಅಂತರ್ಯಾಮಿ, ಹೀಗೆ ಎಲ್ಲ ಕಡೆ ದೇವರು ಅಂತರ್ಯಾಮಿ ಅಂತ ತಿಳ್ಕೊಂಡಾಗ ದೇವರು ಸರ್ವತ್ರ ದೇಶದಲ್ಲಿ ವ್ಯಾಪ್ತನಾಗಿ ಆ ಎಲ್ಲ ದೇಶದ ಅನುಭವ ಅವನಿಗಿದೆ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ಬಹಳ ರೂಪಗಳನ್ನು ಹೇಳೋದು, ಬೇರೇನೂ ಇಲ್ಲ. ದೇವರು ಬಹಳ ರೂಪಗಳನ್ನು ತಳೆಯದೆ ಹೋದರೆ ನಮಗೆ ಈ ಪ್ರಮೇಯವೇ ಗೊತ್ತಾಗಲ್ಲ. ದೇವರು ಆನೆಯಲ್ಲಿ ಯಾವ ದೊಡ್ಡ ರೂಪದಿಂದ ಇರ್ತಾನೆ, ಅದೇ ದೇವರು ಇರುವೆಯ ಸಂವೇದನೆಯನ್ನೂ ತಿಳಿದಿರ್ತಾನೆ. ಇದು ನಮಗೆ ಗೊತ್ತಾಗೋದು ಹೇಗೆ ಹೇಳಿ? ದೇವರಿಗೆ ಬಹಳ ರೂಪ ಇದೆ ಎಂದಾಗ. ಹಾಗಾದ್ರೆ ಆ ರೂಪ ಅವನ ಕೈಯೊಳಗಡೆ ಇದೆಯೋ ಇಲ್ವೋ? ಇಲ್ಲ, ಅಭಿನ್ನ ಅಂತಂದ್ರು. ಈ ಎರಡು ಪ್ರಮೇಯಗಳನ್ನು ದೇವರು ನಮಗೆ ತಿಳಿಸದೇ ಇದ್ದರೆ ದೇವರು ಅಜ್ಞಾನಿ, ಅಥವಾ ದೇವರ ರೂಪ ಆನೆಯ ದೇಹದಲ್ಲಿ ಆನೆಯಾಗಿ ಇರುವೆಯ ದೇಹದಲ್ಲಿ ಇರುವೆಯಾಗಿ ಇರ್ತಾನೆ. ಆಗ ಆನೆಯ ದೇಹದಲ್ಲಿರುವ ದೇವರಿಗೆ ಇರುವೆಯ ಸಂವೇದನೆ ಹೇಗೆ ಗೊತ್ತಾಗುತ್ತೆ ಅನ್ನೋ ಪ್ರಶ್ನೆ ಬರುತ್ತೆ. ಪ್ರತಿಯೊಬ್ಬ ಜೀವರಲ್ಲಿ ಇದ್ದು ಅವರವರ ಸಂವೇದನೆ, ನಮ್ಮ ಮನಸ್ಸಿನಲ್ಲೇ ಬೇರೆ ಹೊಳಹು, ಇವ್ರ ಮನಸ್ಸಿನಲ್ಲೇ ಬೇರೆ ಹೊಳಹು, ಈ ಎಲ್ಲ ಹೊಳಹುಗಳು ಒಟ್ಟು ದೇವ್ರಿಗೆ ಗೊತ್ತು. ಇದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಏನು ಪ್ರೂಫ್ ಇದೆ? ದೇವರು ಬಹಳ ರೂಪಗಳನ್ನು ಧರಿಸಿದ ಅಂತ ಶಾಸ್ತ್ರ ಹೇಳಿದಾಗ ನಮಗೆ ಗೊತ್ತಾಗುತ್ತೆ. ಅದಕ್ಕೆ ಏಕಃ ನೈಕಃ. ಇನ್ನು ಸವಹ. ಸವ ಅಂದ್ರೆ ಏನು ಗೊತ್ತಾ? ಸೋಮದ ಹಿಂಡುವಿಕೆಯನ್ನು ಸವ ಅಂತ ಕರೀತಾರೆ. ಅದಕ್ಕೆ ಸವನ, ಸವಹ ಅತ್ರ ನೀಯತೆ. ಶವ, ಸುತ ಇವೆಲ್ಲ ಒಂದೇ ಪದ. ಸುತ ಅಂದ್ರೂ ಅಷ್ಟೇ ಅಲ್ವಾ, ನಮ್ಮ ಮೈಯ ಸಾರದ ಅಭಿವ್ಯಕ್ತಿ ಅಂತ. ಮಗ ಅಥವಾ ಮಗಳು ಅಂದ್ರೆ ಏನು? ನಾವು ತಿಂದ ಆಹಾರದ ಸಾರ ಈ ಶರೀರ. ನಾವು ಅನ್ನವನ್ನು ತಿಂತೇವೆ, ಆ ಅನ್ನ ಇಷ್ಟಿರುತ್ತೆ ಅಂತ ಇಟ್ಕೊಳ್ಳಿ, ಕಾಲಕ್ರಮೇಣ ಇಷ್ಟಾಗತ್ತೆ ಅಂತ ಇಟ್ಕೊಳ್ಳಿ. ಅದರ ಒಂದು ಸಾರ ಇಷ್ಟು ರೂಪದಲ್ಲಿ ಇದ್ದು ರಕ್ತದೊಂದಿಗೆ ಕೂಡಿ ಇಷ್ಟು ದೊಡ್ಡ ಶರೀರ ಆಗತ್ತೆ ಮುಂದೆ. ಅಂದ್ರೆ ಸುತ ಅಂದ್ರೆ ಹಿಂಡಿ ತೆಗೆದದ್ದು ಅಂತ. ಅದಕ್ಕೆ ಸೋಮದ ರಸವನ್ನು ಸುತ ಅಂತ ಕರೀತಾರೆ. ಯಾಕೆಂದ್ರೆ ಹಿಂಡಿ ತೆಗೆದದ್ದು ಅಂತ. ಸ್ವಾದಿಷ್ಠಯಾ ಪವಸ್ವ ಸೋಮಧಾರಯ ಇಂದ್ರಾಯ ಪಾತವೇ ಸುತಃ ಅಂತಿದೆ. ಸುತಃ ಇಂದ್ರನಿಗಾಗಿ ಹಿಂಡಿ ತೆಗೆದ ಈ ರಸ. ಓ ಸೋಮವೇ, ಸ್ವಾದಿಷ್ಠವಾದ ಮದಿಷ್ಠವಾದ ಧಾರೆಯಿಂದ ಇಂದ್ರನಿಗೆ ಕುಡಿಯಲು ಸಜ್ಜಾಗು ಅಂತ ಸೋಮಕ್ಕೆ ಹೇಳ್ತಾರೆ. ಆ ಸೋಮದ ಬಳ್ಳಿಯನ್ನ ಸುತ ಅಂತ ಕರೀತಾರೆ. ಇವತ್ತು ಸೋಮ ಸಿಗೋಲ್ಲ, ಎದುರುಗಡೆ ಕಾಲಿಗೆ ತೊಡರಿದ್ರು ನಮ್ಗೆ ಗುರುತಿಸ್ಲಿಕ್ಕೆ ಬರಲ್ಲ. ಹಾಗಾದ್ರೆ ಸೋಮಯಾಗ ಮಾಡ್ತಾರಲ್ಲ ಅಂದ್ರೆ
ಸೋಮಾಭಾವೇ ಪೂತಿಕಾಗ್ರಹಣಂ ಅಂತ ಹೇಳಿ ವೇದವೇ ಒಂದು ವ್ಯವಸ್ಥೆ ಮಾಡಿದೆ. ಸೋಮ ಇಲ್ಲದೆ ಹೋದರೆ ಪೂತಿಕಾವನ್ನು ಗ್ರಹಿಸಿ ಅಂತ. ಇದೆಲ್ಲ ಪರ್ಯಾಯ ಪದಗಳು. ಸುತ, ಸವ ಇವೆಲ್ಲ. ಸವ ಅಂತಂದ್ರೆ ಹಾಗೆ ಹಿಂಡಿ ತೆಗೆಯುವವ ಅಂತ ಅರ್ಥ. ಸಾರ ಏನು ಅನ್ನೋದು ಅವನು ಗೊತ್ತಿರುತ್ತೆ, ಆ ಸಾರವನ್ನು ಉಳಿಸ್ತಾನೆ. ಹೀಗಾಗಿ ಸಂಸಾರಂ ವರ್ತಯತಿ ಇತಿ ಸವಹ ಭವತಿ. ಸವಹ ಅಂತ. ಕಹ ಕೈ ಶಬ್ದೆ. ಎಲ್ಲರೂ ಅವನನ್ನು ಪ್ರಶ್ನೆ ಮಾಡ್ತಾರೆ. ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿತಂ ಅಂತಾರೆ. ಪ್ರಶ್ನೆಗೆ ಒಳಗಾದವ. ಆದ್ದರಿಂದ ದೇವರು ಯಾವಾಗಲೂ ಪ್ರಶ್ನೆಗೆ ಒಳಗಾಗ್ತಾನೆ. ಅದಕ್ಕೆ ಕಹ ಅಂದ್ರು. ಇನ್ನು ಕಿಂ ಅಂತ. ಎಲ್ಲರೂ ಯಾವಾಗಲೂ ಅವನನ್ನು ಕಿಂ ಅಂತಾನೆ ಕೇಳ್ತಾ ಇರ್ತಾರೆ. ದೇವರ ಹೆಸರೇ ಸಂಪ್ರಶ್ನ ಅಲ್ವಾ. ಯಾವಾಗ ಕೇಳಿದ್ರು ಪೂರ್ತಿ ಅರ್ಥ ಆಯಿತು, ಇನ್ನು ಇವನ ಬಗ್ಗೆ ಹೇಳಬೇಡಿ ಅನ್ನೋ ಹಾಗಿಲ್ಲ. ಯತ್ ಸರ್ವತ್ರ ಯಾತಿ. ಎಲ್ಲ ಕಡೆ ಹೋಗ್ತಾ ಇರ್ತಾನೆ. ಯತ್ ಯಾತಿ, ಹೋಗ್ತಾನೆ ಅನ್ನೋದೇ ತಿಳಿಯೋದು. ಟು ಗೋ ಈಸ್ ಟು ನೋ ಅಂತ ಹೇಳಲ್ವೇ, ಹಾಗೆ ತಿಳಿತಾನೇ ಇರ್ತೀವಿ ಅವನನ್ನ. ಅವನು ತಿಳಿತಾನೇ ಸಾಗುತ್ತಾ ಇರ್ತಾನೆ. ಆದ್ದರಿಂದಾಗಿ ಯತ್ ಅಂತ. ಇನ್ನು ತತ್, ಅದು. ಅದು ಅಂತ ಯಾವಾಗ ಹೇಳೋದು? ಅಪರಿಚಿತವಾದಾಗ ಹೇಳೋದು, ದೂರ ಇದ್ದಾಗ ಹೇಳೋದು. ಸಾಮಾನ್ಯವಾಗಿ ನಪುಂಸಕಲಿಂಗವನ್ನೇ ನಾವು ಪ್ರಯೋಗ ಮಾಡೋದು. ಹೂ ಈಸ್ ದ್ಯಾಟ್ ಅಂತಾನೆ. ಅವನಿಗೆ ಸಿಟ್ಟು ಬರಲ್ಲ. ಕನ್ನಡದಲ್ಲಿ ಯಾರದೋ ಅಂತೀವಿ. ಅವನು ಬಂದವನೇನೋ, ನಾನೇನು ನಪುಂಸಕಲಿಂಗವಾ, ಯಾರವನು ಅನ್ಬೇಕೋ ಇಲ್ವೋ ಅಂತ ಹೇಳಿ ಜಗಳಕ್ಕೆ ಬೀಳೋಲ್ಲ. ಯಾಕೆ ಅಂದರೆ ಭಾಷಾಶಾಸ್ತ್ರದ ಒಂದು ರೂಲು ಸಾಮಾನ್ಯ ನಪುಂಸಕಂ ಅಂತ. ನೀವು ಗಂಡು ಹೆಣ್ಣು ಎಲ್ಲರಿಗೂ ಅಪ್ಲೈ ಆಗುವ ಒಂದು ಶಬ್ದ ಅಂತಂದ್ರೆ ನಪುಂಸಕಲಿಂಗ. ತತ್, ಯಾರದು ಮಾತಾಡ್ತಾ ಇರೋದು ಅಂತ ಹೇಳುವಾಗಲೆಯೂ ಇದೇ ಭಾವ. ಆದ್ದರಿಂದ ತತ್ ಅಂದ್ರೆ ಅದೇ ಸಾಮಾನ್ಯವಾಗಿ ದೇವರನ್ನ ಹೇಳೋದು. ಏನು ಅದು ಪೂರ್ತಿಯಾಗಿ ತಿಳಿದಿಲ್ಲ, ಮತ್ತೆ ದೂರ ಇದೆ. ಯತ್ ತತ್ ಪದಮನುತ್ತಮಂ. ಅನುತ್ತಮಂ ಪದಂ. ಅವನಿಗಿಂತ ಉತ್ತಮವಾದ ಸ್ಥಾನವೇ ಇಲ್ಲ. ಪದ ಅಂದ್ರೆ ಏನು ಗೊತ್ತಾ? ಪದ್ಯತೆ ಗಮ್ಯತೆ ಇತಿ ಪದಂ. ಯಾವುದನ್ನು ಸೇರುತ್ತೇವೋ ಅದು ಪದ. ಯಾವುದು ಅಂತಿಮ ಗಮ್ಯವೋ ಗೃಹಾಶ್ರಮ ಪದಂಚಯತ್ ಅಂತೇವೆ. ಆಶ್ರಮ ಪದ ಅಂದ್ರೆ ಆಶ್ರಮ ಇರುವ ಜಾಗ. ಅನುತ್ತಮಂ ಪದಂ, ಎಣೆಯಿರದ ತಾಣ ದೇವರೇ. ಅವನಲ್ಲೇ ಆಶ್ರಿತರಾಗಿರೋದು. ಲೋಕಬಂಧು, ಯಾರಿಗೆ ಬೆಳಕು ಇದೆ ಅವರ ಬಂಧು. ಎಲ್ಲರಿಗೂ ದೇವರಿದ್ದಾನೆ, ಆದರೆ ತಿಳ್ಕೊಂಡವರಿಗೆ ವಿಶೇಷ. ಆದ್ದರಿಂದ ಲೋಕಬಂಧು ಲೋಕನಾಥ. ಜನರೆಲ್ಲ ನಾಥ್ಯತೆ ಬೇಡುತ್ತಾರೆ. ನಾಥ್ಯತೆ ಇತಿ ನಾಥ. ಒಡೆಯನಿಗೆ ನಾಥ ಅಂತ ಏಕೆ ಕರೆಯೋದು? ನಾಥ್ಯತೆ, ನಾತೃ ಯಾಂಚನೆ ಅಂತ ಧಾತು. ನಾತೃ ಯಾಂಚನಾಯಾಮ್ ಅಂತ ಧಾತು. ಬೇಡುತ್ತಾರೆ. ಯಾರನ್ನ ಬೇಡುತ್ತಾರೋ ಹಾಗೆ ಬೇಡಲ್ಪಡುವವರು ನಾಥ. ಲೋಕನಾಥ, ಜಗತ್ತಿನ ಜನರೆಲ್ಲ ಅವನನ್ನು ಬೇಡುತ್ತಾರೆ. ಇಂಥವನು ಬೇಕು ಅಂತ ಹೇಳಿ ಬಯಸ್ತಾರೆ.
ಜನರೆಲ್ಲ ಈ ತರಹ ಇರಬೇಕು ಅಂತ ಒಬ್ಬನನ್ನು ಬಯಸ್ತಾರೆ. ಆ ಗುಣ ದೇವರ ಗುಣದಂತೆ, ದೇವರ ಗುಣವನ್ನೇ ಅವರು ಬಯಸೋದು. ಅವ್ರಿಗೆ ಗೊತ್ತಿರಲ್ಲ ನಮ್ಗೆ ಈ ಥರದ್ದೊಬ್ಬ ವ್ಯಕ್ತಿ ಬೇಕು ಅಂತ ಎಲ್ಲರಿಗೂ ಇರುತ್ತೆ. ಅದರಿಂದಾಗಿ ಜನರೆಲ್ಲ ಒಂದು ಕಡೆಗೆ ಅವನನ್ನ ಇಷ್ಟಪಡ್ಲಿಕ್ಕೆ ಶುರು ಮಾಡ್ತಾರೆ. ಇವಾಗ ಆಚಾರ್ಯರ ಕಾಲದಲ್ಲಿ ನೋಡಿ, ಈ ಥರದ್ದೊಬ್ಬ ವ್ಯಕ್ತಿ ಬೇಕು ಅಂತ ಹೇಳಿ ಅನಿಸಿತ್ತು ಎಲ್ಲರಿಗೂ. ವಿಶೇಷತಃ ನಾರಾಯಣ ನಡಿಲ್ಲಾಯರಿಗೆ ಹಾಗೆ ಅನಿಸಿತ್ತು, ನನ್ನ ಮಗನಾಗಿ ಹುಟ್ಟಬೇಕು, ಆದರೆ ಜ್ಞಾನದಿಂದ ಅವನು ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ. ಅಚ್ಯುತ ಪ್ರಜ್ಞರಿಗೆ ನನಗೆ ಒಬ್ಬ ಶಿಷ್ಯ ಬರಬೇಕು, ಅವನಿಂದ ನಾನು ಅರಿವು ಪಡೆಯಬೇಕು ಅಂತ ಇತ್ತು. ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಈ ಥರದ್ದೊಬ್ಬ ವ್ಯಕ್ತಿ ಬೇಕು ಅಂತ. ಆಗ ಅನಂತೇಶ್ವರ ಬಂದದ್ದು. ಈ ಥರದ್ದು ಒಬ್ಬ ವ್ಯಕ್ತಿ ಬೇಕು ಅಂತ ಕೇಳ್ತಾ ಇದ್ದೀರಲ್ವ ಅಪ್ಪ, ಕೊಡ್ತೇನೆ. ಉತ್ಪತ್ಸ್ಯತೆ ಜಗತಿ ವಿಶ್ವಜನೀನ ವೃತ್ತಿ ವಿಶ್ವಜ್ಞ ಏವ ಭಗವಾನ್ ಅಚಿರಾದಿಹೇತಿ. ಯೋಚನೆ ಮಾಡಬೇಡಿ, ಎಲ್ಲರಿಗೂ ಒಳಿತುಂಟು ಮಾಡುವ ಎಲ್ಲವನ್ನೂ ಬಲ್ಲವನೊಬ್ಬ ಹುಟ್ಟುತ್ತಾನೆ ಅಂತ ಹೇಳಿದ್ದು. ಅದರಿಂದಾಗಿ ಅವರು ಬೇಡಿದ್ದು ದೇವರನ್ನ. ದೇವರಂತವನು ಬೇಕು ಅಂತಲೇ ಬೇಡೋದು. ದೇವರೇ ಇಲ್ಲ ಅನ್ನುವವರಿಗೂ ಕೂಡ ಗುಣಗಳ ಹಿನ್ನೆಲೆಯಲ್ಲಿ ದೇವರಂತವನು ಬೇಕು ಅಂತಲೇ ಬಯಸೋದು. ಅಷ್ಟೇ ಯಾಕೆ, ಮದುವೆಯಾಗುವ ಗಂಡು, ಮದುವೆಯಾಗಲಿರುವ ಹೆಣ್ಣು, ಎಂಥ ಮಗ ಬೇಕು, ಎಂತಹ ಗಂಡ ಬೇಕು, ಎಂತಹ ಹೆಂಡತಿ ಬೇಕು ಅಂದರೆ ಅವರು ಈ ತರಹ ಅಂತ ಒಂದನ್ನು ಬಯಸ್ತಾರಲ್ಲ, ಅದರಲ್ಲಿ ಯಾವುದೋ ಒಂದು ಗುಣ, ಪ್ರಧಾನವಾದ ಗುಣ ದೇವರದ್ದಾಗಿರುತ್ತೆ. ಅಂದರೆ ಏನೋ ಅವನು ನಮಗಿಂತ ಶ್ರೇಷ್ಠನಾಗಿರಬೇಕು, ಅವನು ನಮ್ಮನ್ನು ಪ್ರೀತಿಯಿಂದ ನೋಡ್ಕೊಳ್ಬೇಕು, ನಮ್ಮ ಎಲ್ಲ ಬಯಕೆಗಳನ್ನು ಈಡೇರಿಸಬೇಕು, ಎಲ್ಲರಿಗೂ ಅವರವರಿಗೆ ಯೋಗ್ಯವಾದ ಫಲವನ್ನು ಕೊಡಬೇಕು, ಇಷ್ಟಾಗಿ ನಾವು ಹೇಳದ ಹಾಗೆ ಕೇಳಬೇಕು. ಈ ತರಹ ಎಲ್ಲ ದೇವರ ಗುಣವನ್ನೇ ನಾವು ಬಯಸೋದಲ್ಲಿ ಅವ್ರಿಗೆ ಅದು ಸ್ಪಷ್ಟ ಕಲ್ಪನೆ ಇಲ್ಲದೆ ಇರಬಹುದು. ಒಂದು ಹೆಣ್ಣಿನಲ್ಲಿ ನಾನು ಏನು ತಪ್ಪು ಮಾಡಿದ್ರು ಅವಳು ನನ್ನನ್ನು ಆ ತಪ್ಪನ್ನು ಲೆಕ್ಕಕ್ಕಿಡಬಾರದು ಅಂತ ಇವನು ಎಕ್ಸ್ಪೆಕ್ಟ್ ಮಾಡ್ತಾನೆ, ಅಂದರೆ ದೇವ್ರ ತರಹ ಇರಲಿ ಅಂತ. ಹಾಗೆ ಅವಳು ಹಾಗೆ ಎಕ್ಸ್ಪೆಕ್ಟ್ ಮಾಡ್ತಾಳೆ. ಎಲ್ಲರೂ ಕೂಡ ಈ ಎಕ್ಸ್ಪೆಕ್ಟೇಷನ್ ಇದೆಯಲ್ಲ, ಈ ರೀತಿ ಇರಬೇಕು ಅಂತ ಅವ್ರ ಬಯಕೆ ಎಲ್ಲಿರುತ್ತೆ? ದೇವ್ರ ತರಹ ಇರಲಿ. ದೇವರು ಅಷ್ಟೇ. ಅದಕ್ಕೆ ನಾವು ಕನ್ನಡದಲ್ಲಿ ನೋಡಿ, ಅದಕ್ಕೆ ಕನ್ನಡ ಯಾಕೆ ಉಳಿಸ್ಬೇಕು ಅಂತಂದ್ರೆ, ನಾವು ಮೊದಲಿಂದ ಓದ್ಕೊಂಡ್ಬಂದ್ಬಿಟ್ಟಿದ್ವಿ, ನಮ್ಮ ಮುತ್ತಾತನ ಭಾಷೆ, ನಮ್ಮ ತಾತನ ಭಾಷೆ ಅಂತ ಉಳಿಸೋದಲ್ಲ. ಇನ್ನೊಂದು ಕಾರಣವೂ ಇದೆ. ಏನು? ನಮ್ಮ ಭಾವವನ್ನು ಪೂರ್ಣವಾಗಿ ಅಭಿವ್ಯಕ್ತಿಸಬಲ್ಲ, ಸಂಸ್ಕೃತಕ್ಕೆ ಹತ್ತಿರವಾಗಿರುವ ಭಾಷೆ ಏನು? ಇದನ್ನು ನಾವು ಕಳ್ಕೊಂಡ್ರೆ ದೇವರಿಗೇ ಪ್ರೀತಿ. ಇದನ್ನು ಇಂಗ್ಲೀಷಲ್ಲಿ ಹೇಳಿ ನೋಡೋಣ. ದೇವರಿಗೇ ಪ್ರೀತಿ ಏನು? ದೇವರು ಮಾತ್ರ ನಿಮ್ಮನ್ನು ಪ್ರೀತಿಸಬಲ್ಲ, ಯಾವ ಎಕ್ಸ್ಪೆಕ್ಟೇಷನ್ ಇಲ್ಲದೆ, ನೀವು ಬೇಡಿದ್ದನ್ನು ಕೊಡ್ತಾ, ನಿಮ್ಮ ಗುಣಗಳನ್ನು ಗುರುತಿಸ್ತಾ, ನಿಮ್ಮ ಅವಗುಣಗಳನ್ನು ಕ್ಷಮಿಸ್ತಾ ದೇವರು ಇದ್ದಾನೆ. ಅದರಿಂದಾಗಿ ದೇವರು ಮಾತ್ರ ನಿಷ್ಕಾಮವಾಗಿ, ನಿರತಿಶಯವಾಗಿ, ನಿರ್ನಿಮಿತ್ತವಾಗಿ ಪ್ರೀತಿಸಬಲ್ಲ. ಅದರಿಂದಾಗಿ ಅಯ್ಯೋ ಅವನೋ ದೇವರಿಗೇ ಪ್ರೀತಿ ಅಂದ್ರೆ ಯಾಕೆ ಅಂದ್ರೆ ಎಲ್ಲರಿಗೂ ಗೊತ್ತು ಮನಸ್ಸಿನ ಒಳಗಡೆ, ಅದಕ್ಕೆ ಮಾತಾಡ್ತಾರೆ. ಆಮೇಲೆ ಅದೂ ಹೋಗಿ ಸುಮ್ಮನೆ ಮಾತಾಡ್ತಾ ಇರ್ತಾರೆ. ಅದರಿಂದಾಗಿ ನೀವು ಈ ಒಂದು ಭಾವ ನೀವು ಇಂಗ್ಲೀಷಿನಲ್ಲಿ ಕೊಡ್ಲಿಕ್ಕೆ ಬರಲ್ಲ. ದೇವರಿಗೇ ಪ್ರೀತಿ ಮಾರಾಯ, ಅವನ ಚಂದವೋ, ಅವನ ಮಾತೋ, ಅವನ ಕೃತಿಯೋ ದೇವರಿಗೆ ಪ್ರೀತಿ. ಮೂರ್ಖನನ್ನು ಪ್ರೀತಿಸಬಲ್ಲವ ದೇವರು ಮಾತ್ರ. ಆದ್ದರಿಂದಾಗಿ ದೇವಾನಾಂ ಪ್ರಿಯ ಅಂತಾನೆ ಅನ್ನೋದು ಮೂರ್ಖರಿಗೆ. ಯಾಕೆಂದರೆ ನಮ್ಮಂಥ ಸಾಧಾರಣ ಮನುಷ್ಯರು ನಾವು ಹೇಳಿದ್ದನ್ನು ಮಾಡಬೇಕು, ನಮ್ಮ ವೇವ್ ಲೆಂತ್ ಮ್ಯಾಚ್ ಆಗಬೇಕು, ಅವನಿಗೆ ಬೇಗ ಅರ್ಥ ಮಾಡ್ಕೊಳ್ಬೇಕು ಅಂತ ನಾವು ಬಯಸ್ತೇವೆ. ಅದು ಯಾರಿಗೆ ಮ್ಯಾಚ್ ಆಗಲ್ಲ, ಯಾರು ದಡ್ಡ ಇರ್ತಾನೆ, ಅಯ್ಯೋ ಅವ್ನು ದೇವಾನಾಂ ಪ್ರಿಯ ಅಪ್ಪ, ದೇವತೆಗಳು ಪ್ರೀತಿಸ್ತಾರೆ, ಯಾಕೆಂದ್ರೆ ಅವರಿಗೆ ವೇವ್ ಲೆಂತ್ ಮ್ಯಾಚ್ ಆಗಬೇಕಾಗಿಲ್ಲ. ಈ ಹಿನ್ನೆಲೆಯಲ್ಲಿ ದೇವಾನಾಂ ಪ್ರಿಯ ಅಂದ್ರೆ ದಡ್ಡ ಅಂತ.
ಅಲ್ಲ, ಅದು ಮೊದಲು ಆ ತರಹ ಇರಬಹುದು, ದೇವಪ್ರಿಯ ಅಂತ ಆಗತ್ತೆ. ಸಂಸ್ಕೃತದಲ್ಲಿ ದೇವಪ್ರಿಯ ಅಂತ ಹೇಳಿದ್ರೆ ದೇವತೆಗಳಿಗೆ ಪ್ರಿಯನಾದವ, ದೇವಾನಾಂ ಪ್ರಿಯ ಅಂತಂದ್ರೆ ದಡ್ಡ. ಮೊದಲು ಪ್ರಾಯ ಅವರು ಅದೇ ಅರ್ಥದಲ್ಲಿ ಬಳಸಿರಬಹುದು ಏನೋ. ದೇವಾನಾಂ ಪ್ರಿಯ ಅಂತಂದ್ರೆ ಈಗ ಲೋಫರ್ ಅಂತ ಬೈತೇವೆ ನಾವು. ಲೋಫರ್ ಅಂದ್ರೆ ಏನು? ಅಲೆಮಾರಿ ಅಂತ ಅರ್ಥ ಮೂಲಭೂತವಾಗಿ. ಆದ್ರೆ ಈಗ ಲೋಫರ್ ಅದಕ್ಕೇನೋ ಅರ್ಥ ಆಗೋಗಿದೆ ಆ ರೀತಿ. ಅದೇ 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 ಏನೇನೋ ಅರ್ಥ ಆಗೋಗಿದೆ. ಅಂದ್ರೆ ಯಾವುದೇ ಭಾಷೆ ಅದನ್ನು ಪ್ರಜ್ಞಾಪೂರ್ವಕವಾಗಿ ಅಲ್ಲದೆ ಮಾತನಾಡಿದ್ರೆ ಈ ತರಹ ಆಗತ್ತೆ, ಏನಕ್ಕೇನೋ ಅರ್ಥ ಆಗೋಗುತ್ತೆ. ಅಂದಾಗಿ ಜಗತ್ತಿನ ಜನರೆಲ್ಲ ಯಾರನ್ನು ಬಯಸ್ತಾರೆ? ದೇವರನ್ನೇ ಬಯಸೋದು. ನಾಥ್ಯತೆ ಯಾಚ್ಯತೆ ಇತಿ ಲೋಕನಾಥ. ಮಾಧವ ವಸಂತ ಮಾಸದಲ್ಲಿ ನೆಲೆಗೊಂಡವ. ವಸಂತ ಮಾಸಕ್ಕೆ ಮಾಧವ ಅಂತಾರೆ. ಇನ್ನು ಎಲ್ಲ ಮಾಸಗಳ ಒಡೆಯ. ಯಾವ ಮಾಸದಲ್ಲಿ ಒಡೆಯ ಅಲ್ಲ? 33ನೇದು ಪುರುಷೋತ್ತಮ ಮಾಸದಲ್ಲಿ ಮಾತ್ರ ದೇವರು ಒಡೆಯನೇ. ಎಲ್ಲ ಮಾಸದಲ್ಲೂ ಒಡೆಯನೇ. ಮಾಸಾನಾಂ ಧವ ಮಾಧವ. ಇನ್ನು ಮಧೋ ಅಯಂ ಮಾಧವ. ಮಧು ಅಂತಂದ್ರೆ ಆನಂದ, ಆನಂದದ ಸ್ವಾಮಿ. ಅವನು ಆನಂದ ಬೇಕಾದಾಗ ಕೊಡ್ತಾನೆ. ಇವನಿಗೆ ಆನಂದವನ್ನು ನೀಡಬೇಕು ಅಂತ ಅನಿಸಿದಾಗ ಆನಂದವನ್ನು ಕೊಡುವ ದೇವರು. ಹೀಗಾಗಿ ಮಾಧವ ಭಕ್ತವತ್ಸಲ, ಭಕ್ತರನ್ನು ಪ್ರೀತಿಸುವವ. ಭಕ್ತರಿಗೆ ಅವನೇ ವತ್ಸದಂತೆ ಇರುವವ. ವಿಜಯದಾಸರು ಹೇಳಲ್ವೇ, ಎನ್ನ ಹತ್ತಿಲಿ ಆಡುವ ಮರಿಯೇ ಬಾಬಾ ಭಕುತರ ಪ್ರಿಯ ಅಂತ. ಎನ್ನ ಹತ್ತಿಲಿ ಆಡುವ ಮರಿಯೇ. ದೇವರನ್ನು ನಾವು ಹಾಗೂ ಪ್ರೀತಿಸಬಹುದು. ಅಣ್ಣರಾಮನೇ ಸಣ್ಣ ವಾಮನ ಅಂತ. ಅದರಿಂದಾಗಿ ಭಕ್ತರಲ್ಲಿ ವತ್ಸದಂತೆ ಲೀಲೆಯನ್ನು ತೋರುವವ ಭಕ್ತ ವತ್ಸಲ. ನಿನ್ನೆ ಹೇಳಿದ್ದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿ ಬಂತು ಅಂತ ಅನ್ಕೋತೇನೆ. ಸುವರ್ಣ ವರ್ಣ ಅಂದ್ರೆ ನಾನು ಹೇಳಲಿಕ್ಕೆ ಶುರು ಮಾಡಿದಾಗ ಇಲ್ಲ ಇದು ಹೇಳಿದ್ದೀನಿ ಅಂತ ಗೊತ್ತಾಗಿ ಅದರ ಇನ್ನೊಂದು ಅರ್ಥವನ್ನು ಹೇಳ್ತಾ ಬಂದೆ ಅಷ್ಟೆ, ಇನ್ನೇನಿಲ್ಲ. ಸುವರ್ಣ ವರ್ಣೋ ಹೇಮಾಂಗೋ ವರಾಂಗಶ್ಚಂದನಾಂಗದೀ ವೀರ ವಿಷಮಶೂನ್ಯ ಘೃತಾಶೀರಚಲಶ್ಚಲ. ಸುವರ್ಣ ವರ್ಣ, ದೇವರು ಬಂಗಾರದ ಬಣ್ಣ. ಆ ಬಂಗಾರ ಅಂದ್ರೆ ಸುವರ್ಣ ಅಂತ ಹೇಳಿದ್ರೆ ಹಲವಾರು ತರಹದ ಸುವರ್ಣ ಇದೆ. ಇವಾಗ ಜಾಂಬೂನದ ಅಂತ ಒಂದು ಉಂಟು, ಅದು ದೇವತೆಗಳ ಬಂಗಾರ, ಇಲ್ಲಿರುವ ಬಂಗಾರ ಅಲ್ಲ. ಹಿರಣ್ಯ ಅನ್ನೋದಕ್ಕೆ ಬೇರೆ ಅರ್ಥ ಉಂಟು. ಜಾತರೂಪ ಅಂದ್ರೆ ಬೇರೆ, ಪುರಟ ಅಂದ್ರೆ ಬೇರೆ. ಇದು ಬೇರೆ ಬೇರೆ ಗುಣಗಳ ಬಂಗಾರವನ್ನು ಹೇಳುವಂಥದ್ದು. ಬಂಗಾರದ ಬೇರೆ ಬೇರೆ ಗುಣಗಳನ್ನು ಹೇಳುವಂಥದ್ದು. ಇವಾಗ ಆದ್ರೆ ಈಗ ನೀವು ಕೋಶಗಳನ್ನು ನೋಡಿದ್ರೆ ಎಲ್ಲ ಪರ್ಯಾಯ ಪದ. ಯಾಕೆಂದ್ರೆ ನಿರುಕ್ತ ಫಾಲೋ ಮಾಡಿಲ್ಲ ಅವರು, ಎಲ್ಲ ಪರ್ಯಾಯ ಪದ. ಆದ್ರೆ ಪರ್ಯಾಯ ಪದ ಅಲ್ಲ ಅದು. ಈಗ ಬಾಣ, ಶಿಲಿಮುಖ, ಫಲಿ, ಭಲ್ಲ, ನಾರಾಚ ಪ್ರತಿಯೊಂದು ಕೂಡ ಬೇರೆ 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 ಗುಣಗಳನ್ನು ಹೇಳುವಂಥದ್ದು. ಆದರೆ ಕೋಶದಲ್ಲಿ ಎಲ್ಲ ಒಟ್ಟಿಗೆ. ಅಂದಾಗಿ ನೀವು ಕವಿಗಳನ್ನ ಅಳೆಯಬೇಕಾದ್ರೆ ಯಾವ ಪದವನ್ನ ಇಲ್ಲಿ ಬಳಸಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ಬಿಡುತ್ತೆ. ಸೂಕ್ಷ್ಮ, ಚಕಿತ, ಆಶ್ಚರ್ಯ ಚಕಿತ ಅಂತ ಬಳಸ್ತಾರೆ. ಆಶ್ಚರ್ಯದಿಂದ ಯಾರು ಚಕಿತಾರ? ಚಕ ಅಂದ್ರೆ ಭಯ. ನೀವು ಯಾವಾಗ ಆಶ್ಚರ್ಯ ಚಕಿತರಾಗಬೇಕು ಅಂದ್ರೆ, ಇವರು ಯಾರೋ ಒಬ್ರು ಹೇಳ್ತಾ ಇದ್ರು, ಅಯ್ಯೋ ಮಹಾಸ್ವಾಮಿಗಳನ್ನು ನೋಡಿ ಆಶ್ಚರ್ಯ ಚಕಿತರಾದ್ರು, ಎಲ್ಲಿ ಬೆದರಿದ್ರಿ ಅಂತ ಕೇಳಿದೆ ನಾನು. ಅಲ್ಲ, ಪದಗಳಿಗೆ ಒಂದು ಬೆಲೆ ಬೇಡವೇನ್ರಿ?
ಅದರಿಂದ ಎಲ್ಲೆಲ್ಲೋ ಹೇಗೋ ಬಳಸಬಾರದು, ಅಷ್ಟು ಸೂಕ್ಷ್ಮ ಒಬ್ಬ ವಿದ್ವಾಂಸನಿಗೆ ಇದು. ಅದರಿಂದಾಗಿ ಬಳಸುವಾಗ ಇದರ ಅರ್ಥ ಏನಾಗತ್ತೆ ಅನ್ನೋದು ನೋಡ್ಕೊಂಡು ಬೆಳೆಸ್ಬೇಕು. ಸುವರ್ಣ ವರ್ಣ, ದೇವರು ಸುವರ್ಣ, ಹಿರಣ್ಮಯ ವರ್ಣನೂ ಹೌದು, ಸುವರ್ಣನೂ ಹೌದು. ಸುವರ್ಣ ಇತಿ ವರ್ಣ್ಯತೆ, ಒಳ್ಳೆಯ ವರ್ಣಗಳುಳ್ಳವ ಎಂದು ಜನರಿಂದ ಹೊಗಳಲ್ಪಡ್ತಾನೆ. ಸುವರ್ಣ ಎಂದು, ಒಳ್ಳೆಯ ಬಣ್ಣ ಉಳ್ಳವ ಎಂದು, ವರ್ಣ್ಯತೆ ಇತಿ ಸುವರ್ಣ ವರ್ಣ. ಇದು ಒಂದರ್ಥ. ಇನ್ನೊಂದರ್ಥ, ಯದಾ ಪಶ್ಯತೆ ರುಗ್ಮವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮಯೋನಿಂ ಅಂತ ಅಥರ್ವಣ. ಬಂಗಾರದ ಬಣ್ಣ. ಬಂಗಾರದ ಬಣ್ಣ ಅಂದ್ರೆ ಪುಟಕ್ಕಿಟ್ಟ ಬಂಗಾರದಂತೆ ಕೆಂಪು ಮಿಶ್ರಣ ಇರುವ ಬಣ್ಣ. ಆ ತರಹದ ಬಣ್ಣ ಅವನಿಗಿದೆ, ಅಂದ್ರೆ ರೂಪ ಇದೆ, ಆಕಾರ ಇದೆ ಅಂತಾಯ್ತು. ಹೇಮಾಂಗ, ಹೇಮ ಅಂದ್ರೆ ದುರಿತಗಳನ್ನು ಬಿಡಿಸುವಂಥದ್ದು ಹೇಮ. ಅಂಗ ಅಂದ್ರೆ ಅವಯವ. ದೇವರ ಅಂಗಾಂಗಗಳು ನೆನೆದರೆ ಸಾಕು ನಮ್ಮ ದುರಿತವನ್ನು ದೂರ ಓಡಿಸುತ್ತವೆ. ಆದ್ದರಿಂದ ಹೇಮ ಅಂಗ, ಹೇಮಾಂಗ. ವರಾಂಗ, ಶ್ರೇಷ್ಠವಾದ ಅಂಗಗಳು. ಅಲ್ಲದೆ ವರರು ಅಂದ್ರೆ ಬ್ರಹ್ಮಾದಿಗಳು, ವರ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಶ್ರೇಷ್ಠರಾದ ಬ್ರಹ್ಮಾದಿಗಳು ಯಾರ ಅಂಗದಿಂದ ಮೂಡಿ ಬಂದರೋ ಅವನು ವರ ಅಂಗ, ವರಾಂಗ. ಏತೆ ವರಾಹ ಏಭ್ಯ ಅಂಗೇಭ್ಯ ಆಗತಾಹ ಇತಿ ವರಾಂಗ. ಚಂದನಾಂಗದಿ, ದಿವ್ಯವಾದ ಚಂದನ. ಅಂಗದ ಅಂದ್ರೆ ತೋಳಬಂದಿ, ಪರಿಮಳ ಭರಿತವಾದ ತೋಳಬಂದಿಯಿಂದ ಕೂಡಿದವ, ತೋಳಬಂದಿ ಅಂತ ಹೇಳ್ತಾರೆ ಇಲ್ಲಿ ಹಾಕಿಕೊಳ್ಳೋದು. ಅದರಿಂದಾಗಿ ಅವನನ್ನ ಚಂದನಾಂಗದಿ ಅಂದ್ರು. ವೀರಹ, ವೀರರನ್ನೆಲ್ಲ ಕೊಲ್ತಾನೆ. ವಿಷಮಃ, ವಿಶೇಷವಾದ ಸಮತ್ವ ದೇವರದ್ದು. ವಿಶೇಷೇಣ ಸಮಃ ವಿಷಮಃ. ಇನ್ನು ವಿಷಮರಿಗೆ ವಿಷಮ. ಅಮೃತ ಮಥನದಲ್ಲಿ ವಿಷವನ್ನು ಮಮೆ ನಿರ್ಮಿಸಿದವ ವಿಷಮ. ಇನ್ನು ವಿಶಿಷ್ಟವಾದ ಶ ಅಂದ್ರೆ ಚೇಷ್ಟೆ, ಮ ಅಂದ್ರೆ ಜ್ಞಾನ, ವಿಷಮ ಅಂತಂದ್ರೆ ಅತ್ಯಂತ ವಿಶಿಷ್ಟವಾದ ಕ್ರಿಯೆ ಮತ್ತು ಅರಿವಿನವ ವಿಷಮ. ಹೀಗೆ ಮೂರರ್ಥ. ಶೂನ್ಯ, ದೇವರ ಹೆಸರು ಶೂನ್ಯ. ಶೂ ಅಂದ್ರೆ ಆನಂದದ ಉತ್ಕಟತೆ, ಶಂ ಅಂದ್ರೆ ಆನಂದ, ಶೂ ಅಂದ್ರೆ ಉತ್ಕಟವಾದ ಆನಂದ. ಅದರಿಂದ ಊನರನ್ನಾಗಿಸಿ ಯಾತಿ ಅವರವರ ಗತಿಗೆ ಒಯ್ಯುತ್ತಾನೆ ಶೂನ್ಯ. ಇದನ್ನ ಮಧ್ವರು ಬುದ್ಧಾವತಾರದ ಚಿಂತನೆಯಲ್ಲಿ ಹೇಳಿದ್ದುಂಟು. ಬುದ್ಧ ಹೇಳಿದ ನಾಲ್ಕೆ ಮಾತಂತೆ, ಪುರಾಣಗಳೆಲ್ಲ ಹೇಳೋದು ಹಾಗೆ. ಈಗ ಬುದ್ಧನ ಮಾತುಗಳ ವ್ಯಾಖ್ಯಾನವೇ ಬೇರೆ ಆಗಿದೆ. ಪ್ರಾಚೀನವಾದದ್ದೇನು? ಬುದ್ಧ ಒಬ್ಬನೇ ಇರೋದು, ಇಬ್ಬರೆಲ್ಲ ಇಲ್ಲ. ಈಗ ನೀವು ಪಂಡಿತರನ್ನ ಹೋಗಿ ಕೇಳಿ, ಬುದ್ಧ ಇಬ್ರು ಅಂದ್ಬಿಡ್ತಾರೆ. ಯಾಕೆ ಅಂತ ಕೇಳಿ ಅವ್ರನ್ನ.
ಮಾಧ್ವರಲ್ಲೇ ಹಾಗೆ, ಬೇರೆಯವರಲ್ಲಿ ಏನು ಗೊತ್ತಿಲ್ಲ. ಪ್ರೊಫೆಸರ್ ಕೆ ಎಸ್ ನಾರಾಯಣ ಸರ್ ಹೇಳ್ತಿದ್ರು. ಯಾಕೆ ಅಂದ್ರೆ ಅವ್ರು ನಮ್ದನ್ನ ತಗೊಂಡಿದ್ದಾರೆ. ಬುದ್ಧ ಇರೋದೊಬ್ಬನೇ. ಯಾಕೆ ಗೊತ್ತಾ? ಅವ್ ಬುದ್ಧ ಇಬ್ಬರಿದ್ದಾರೆ ಅಂತ ಹೇಳ್ತಾ ಇರಲ್ಲ, ಅವ್ರಿಗೇನು ಪ್ರೂಫ್? ಅಶ್ವಘೋಷನ ಬುದ್ಧ ಚರಿತೆ ಪ್ರೂಫ್. ಅಶ್ವಘೋಷ ಬಂದಿದ್ದು ಬುದ್ಧ ಹೋಗಿ ಎಷ್ಟೋ ದಿವಸಗಳಾದ್ಮೇಲೆ, ಸುಮಾರು 100 ವರ್ಷಗಳಾದ್ಮೇಲೆ, 200, 300, 400 ಎಷ್ಟೋ ವರ್ಷಗಳಾದ್ಮೇಲೆ ಬುದ್ಧ ಬಂದದ್ದು. ಎಷ್ಟೋ ವರ್ಷಗಳಾದ್ಮೇಲೆ ಬುದ್ಧ ಬಂದದ್ದು. ಆಯ್ತಾ? ಅವನು ಈ ಬುದ್ಧನ ಒಂದು ಕಥೆಯನ್ನ ನಿರೂಪಣೆ ಮಾಡಿದ. ಮುದುಕನನ್ನ ಕಂಡ, ಅವಾಗ ಅವನಿಗೆ ವೈರಾಗ್ಯ ಬಂತು. ಇನ್ನೊಂದು ದಿವಸ, ಒಂದೇ ದಿವಸ ಕಂಡಿಲ್ಲ, ಅದು ಕೂಡ ಇನ್ನೊಂದು ದಿವಸ ಹೋದ, ಸತ್ತೋಗಿರೋನನ್ನು ಕಂಡ. ಇನ್ನೊಂದು ದಿವಸ ಹೋದ, ರೋಗಿಷ್ಠನನ್ನು ಕಂಡ. ಇದಿಷ್ಟೂ ದಿವಸ 3-4 ದಿವಸ ಹೋದಾಗ ಇಲ್ಲ, ಲೈನ್ ಕ್ಲಿಯರ್ ಇತ್ತು, ಫೀಲ್ಡ್ ಕ್ಲಿಯರ್ ಇತ್ತು, 0 ಟ್ರಾಫಿಕ್, ಯಾರು ಏನು ಕಾಣಿಸ್ಕೋಬಾರದು ಅಂತ ಅವನು ಆಜ್ಞೆ ಮಾಡಿದ್ದ. ಕಾಣಿಸಿಕೊಂಡದ್ದು ಬುದ್ಧನಿಗೆ ಮತ್ತು ಅವನ ಸಾರಥಿಗೆ ಇಬ್ಬರಿಗೇನೆ. ಚುಂದ ಅಂತ ಅವನ ಹೆಸರು. ಇವ್ರು ಹೇಳೋದು ಆಯ್ತಾ? ಇದು ಇವ್ರು ಹೇಳೋ ಕಥೆ. ಆಮೇಲೆ ವೈರಾಗ್ಯ ಬಂತು, ಬಿಟ್ಟು ಹೋದ ಅಂತ. ಅದರಲ್ಲಿಯೂ ಈ ಲೆಫ್ಟಿಸ್ಟ್ಗಳೆಲ್ಲ ಬುದ್ಧ ಹೆಂಡತಿನ ಬಿಟ್ಟಿದ್ದು ಕರೆಕ್ಟ್, ರಾಮ ಬಿಟ್ಟಿದ್ದು ತಪ್ಪು. ಇಬ್ರು ಒಂದೇ. ನಾನು ಯಶೋಧರೇನ್, ನೀವು ಸೀತೆಯನ್ನು ಬಿಟ್ಟಿದ್ದು ತಪ್ಪು ಅಂತಾದ್ರೆ ಯಶೋಧರೇನ್ ಬಿಟ್ಟಿದ್ದು ತಪ್ಪೆ. ಇಲ್ಲ, ಅವನಿಗೆ ಮಾತ್ರ ಸಾಫ್ಟ್ ಕಾರ್ನರ್, ಅದೇನೋ ಗೊತ್ತಿಲ್ಲ ಇವರಿಗೆ. ಇರಲಿ, ಆ ಕಥೆ ಎಲ್ಲ ಇಟ್ಟುಕೊಂಡು, ಆ ಕಥೆ ಎಲ್ಲಿಂದ ಬಂತು? ಜಾತಕ ಕಥೆಯಿಂದ ಬಂತು. ಜಾತಕ ಕಥೆಗಳೆಲ್ಲಿಂದ ಬಂದವು? ಬುದ್ಧನ ಕಾಲದ್ದಲ್ಲ. ಬುದ್ಧ ಹೋಗಿ ಸುಮಾರು 200 ವರ್ಷ ಆದ್ಮೇಲೆ ಏನು ಸಂಗೀತ ನಡೀತು ಅಲ್ಲಿ ಬಂದಿದ್ದು. ಅದನ್ನ ನಾವ್ಯಾಕೆ ಒಪ್ಪಬೇಕು? ಅವರೇ ಇತಿಹಾಸ ಅಂತ ಹೇಳಲಿಲ್ಲ. ಇಲ್ಲ, ಪುರಾಣಗಳಲ್ಲೇನು ಬರಲ್ಲ. ನಾನು ಅದನ್ನೇ ಕೇಳೋದು. ನೀವು ವೇದವ್ಯಾಸರನ್ನ, ಅಶ್ವಘೋಷನನ್ನ ಸಮಾನವಾಗಿಟ್ಟು ನೋಡ್ತಾ ಇದ್ದೀರೇನು ಅಂತ ನಮ್ಮ ವಿದ್ವಾಂಸರಿಗೆ, ನಾನು ನಮ್ಮ ಚಿಕ್ಕಪ್ಪನಿಗೆ ಕೇಳಿದೆ. ಇಬ್ಬರನ್ನು ಸಮಾನವಾಗಿ ಟ್ರೀಟ್ ಮಾಡ್ತಾ ಇದ್ದೀರಾ ನೀವು? ಯಾಕೆ ಅಂದ್ರೆ ಕ್ಷೇತ್ರೇ ಗಯಾಖ್ಯೆ ಅಂತ ಆಚಾರ್ಯರು ಹೇಳ್ತಾರೆ. ಗಯಾ ಕ್ಷೇತ್ರದಲ್ಲಿಯೇ ಹುಟ್ಟಿದ್ದು ಅಂತ. ಆ ಮಗುವನ್ನ ಎಲ್ಲೋ ಎಸೆದ ಅಂತ ಬರುತ್ತೆ. ಆದರೆ ಕೀಕಟ ಅಂದ್ರೆ ಬಿಹಾರವೇ. ಈ ತರಹದ ಬುದ್ಧನ ಅವನನ್ನ ಯಾಕೆ ಪಕ್ಷಪಾತ? ಅಶ್ವಘೋಷನ ಬುದ್ಧ ಚರಿತೆಯನ್ನ ನಂಬಿ ಅಶ್ವಘೋಷನನ್ನ ವೇದವ್ಯಾಸರ ಲೆವೆಲ್ಗೆ ಯಾಕೆ ನೀವು ಒಪ್ಕೊಳ್ಬೇಕು? ಅಶ್ವಘೋಷ ಹೇಳಿದ್ದೇ ಅತಂಗತ ಅನ್ಬೋದಲ್ಲ. ಹಾಗಾದ್ರೆ ಒಬ್ಬನೇ ಬುದ್ಧ ಉಳಿದಿತ್ತು. ಇಬ್ರು ಬುದ್ಧ ಅನ್ಲಿಕ್ಕೆ ಯಾವ ಪ್ರೂಫು ಇಲ್ಲ. ಅದರಿಂದ ಆ ಬುದ್ಧ ಹೇಳಿದ್ದು 4 ಮಾತಂತೆ. ಕ್ಷಣಿಕಂ ಕ್ಷಣಿಕಂ, ಸ್ವಲಕ್ಷಣಂ ಸ್ವಲಕ್ಷಣಂ, ದುಃಖಂ ದುಃಖಂ, ಶೂನ್ಯಂ ಶೂನ್ಯಂ. ಇದಕ್ಕೆ ನಿಜವಾದ ಅರ್ಥ ಏನು ಅಂತ ಆಚಾರ್ಯರು ಹೇಳಿದ್ದು. ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಕ್ಷಣಿಕಂ ಕ್ಷಣಿಕಂ ಅಂದ್ರೆ ಜಗತ್ತು ಕ್ಷಣ ಕ್ಷಣದಲ್ಲೂ ಇರುತ್ತೆ ಅಂತ ಹೇಳಿದ್ದು. ಅವರೇನು ಅರ್ಥ ಮಾಡ್ಕೊಂಡ್ರು? ಕ್ಷಣದಲ್ಲಿ ಮಾತ್ರ ಇರುತ್ತೆ ಅಂತ ಅರ್ಥ ಮಾಡ್ಕೊಂಡ್ರು. ಸ್ವಲಕ್ಷಣಂ ಅಂದ್ರೆ ಜಗತ್ತಿನ ಪ್ರತಿಯೊಂದು ವಸ್ತುವಿಗೂ ಅದರದ್ದೇ ಆದ ಸ್ವಭಾವ ಇರುತ್ತೆ ಅಂತ ಹೇಳಿದ್ದು. ಆದ್ರೆ ಅವರೇನು ಅರ್ಥ ಮಾಡ್ಕೊಂಡದ್ದು? ಸು ಅಲಕ್ಷಣಂ, ಸ್ವಭಾವವಾದವೇ ಅಸಂಗತ. ಯಾವ ವಸ್ತುವಿಗೂ ನಿಶ್ಚಿತವಾದ ಸ್ವಭಾವವಿಲ್ಲ, ಯಾವ ವಸ್ತುವಿಗೂ ನಿಶ್ಚಿತವಾದ ಲಕ್ಷಣವಿಲ್ಲ. ನೀವು ಯಾವುದೋ ಒಂದು ಡೆಫಿನೇಷನ್ ನಿಂದ ಯಾವ ವಸ್ತುವನ್ನು ರೆಕಗ್ನೈಸ್ ಮಾಡುವ ಹಾಗಿಲ್ಲ. ಅದು ಸ್ವಲಕ್ಷಣ. ಇನ್ನು ದುಃಖಂ ದುಃಖಂ, ಜಗತ್ತು ದುಃಖವೋ ದುಃಖ ಅಂತ ಅದು ಬೌದ್ಧರು ಹೇಳ್ತಾರೆ, ನಾವು ಹೇಳೋದಲ್ಲ. ನಾವು ಜಗತ್ತಿನಲ್ಲಿ ಸುಖವನ್ನು ಒಪ್ತೇವೆ, ಸುಖ ದುಃಖ ಮಿಶ್ರಣವನ್ನು ಒಪ್ತೇವೆ.
ಆ ದುಃಖ ಮಿಶ್ರಿತವಲ್ಲದ ಸುಖವನ್ನು ಹೊಂದಲಿಕ್ಕಾಗಿ ನಾವು ಈ ಪ್ರಯತ್ನ ಪಡ್ತಾ ಇರೋದು ಅಂತ ಅನ್ನೋದು. ನಾವು ಯಾವತ್ತೂ ಈ ಲೋಕದ ಭೋಗ ಭಾಗ್ಯಗಳನ್ನು ಧಿಕ್ಕರಿಸಿಲ್ಲ. ಯಾರಾದರೂ ವಿದ್ವಾಂಸರು ಹೇಳ್ತಾ ಇದ್ರೆ ಅವರು ಅಜ್ಞಾನದಿಂದ ಹೇಳ್ತಾ ಇದ್ದಾರೆ ಅಂತ ಅರ್ಥ. ನಾವು ಧರ್ಮ ಅರ್ಥ ಕಾಮಗಳನ್ನ ಸಮಾನವಾಗಿ ಕಂಡು ಇದು ಮೋಕ್ಷಕ್ಕೆ ಸಾಧನೆ ಆಗಬೇಕು ಅಂತ ಇದ್ರ ಬ್ಯಾಲೆನ್ಸ್ ಅನ್ನೇ ನಾವು ಹೇಳ್ತಾ ಇರೋದು. ಹಾಗಾದ್ರೆ ದುಃಖ ಅಂದ್ರೇನು? ಮಧ್ವಾಚಾರ್ಯರೇ ಹೇಳುವ ಹಾಗೆ ದುರ್ದುಃಖ ಮಿತಿ ಸಂಪ್ರೋಕ್ತಂ ಖಂ ಸುಖಂ ಚೋಚ್ಯತೆ ಬುಧೈ. ದುಹು ಅಂದ್ರೆ ದುಃಖ, ಖಂ ಅಂದ್ರೆ ಸುಖ, ಎರಡರ ಮಿಶ್ರಣ ಈ ಜಗತ್ತು ದುಃಖಂ. ಮತ್ತೆ ಶೂನ್ಯಂ ನಾನೀಗಾಗಲೇ ಅರ್ಥ ಹೇಳಿದ್ದೇನೆ. ಘೃತಾಶೀಹಿ ಹೊಳೆಯುವುದನ್ನೆಲ್ಲವನ್ನು ಉಣ್ಣುವವ. ಭಕ್ತರ ಬಯಕೆಗಳನ್ನು ಸುರಿಸುವವ. ಘೃ ಕ್ಷರಣ ದೀಪ್ತಿಯೋ ಅಂತ ಧಾತು. ಘೃ ಅನ್ನುವ ಧಾತು ಕ್ಷರಣ ಸೋರುವುದು ಅನ್ನುವ ಅರ್ಥ ಇದೆ, ಹೊಳೆಯುವುದು ಅನ್ನುವ ಅರ್ಥ ಇದೆ. ಕ್ಷರಣ ಅಂದ್ರೆ ಅದು ಸೋರಿಸುವುದು ಅಂತ ಕೂಡ. ಹೀಗಾಗಿ ಘೃತಾಶೀಹಿ ಭಕ್ತರ ಆಶಯಗಳನ್ನ ತುಂಬುವವ. ಅಚಲಹ ಅಲುಗಾಡದವ. ಚಲಹ ಎಲ್ಲ ಕಡೆ ಅಲುಗುವವ. ಅಮಾನೀಮಾನದೋ ಮಾನ್ಯೋ ಲೋಕಸ್ವಾಮಿ ತ್ರಿಲೋಕಧೃಕ್ ಸುಮೇಧಾ ಮೇಧಜೋ ಧನ್ಯ ಸತ್ಯಮೇಧಾಧರಾಧರ. ಅಮಾನಿ ದೇವರಿಗೆ ಅಹಂಕಾರ ಗರ್ವ ಇಲ್ವೇ ಇಲ್ಲ. ಈ ಅಮಾನಿ ಅನ್ನೋ ಪದದ ಮೇಲೇನೆ ಹೂವ ತರುವರ ಮನೆಗೆ ಹುಲ್ಲ ತರುವ ಅಂತ ದಾಸರು ಬರುತ್ತದ್ದು. ನೀವು ಹೂವನ್ನು ಕೊಟ್ಟರೆ ನಿಮ್ಮ ಮನೆಗೆ ಹುಲ್ಲು ಹೊತ್ತಾಗ್ತಾನೆ. ಪಾಂಡವರ ಮನೆಯೊಳಗೆ ಕುದುರೆಗಳ ತೊಳೆದ. ಯಾವ ಹಮ್ಮು ಬಿಮ್ಮು ಯಾವುದೂ ಇಲ್ಲ. ದೇವರು ಹಾಗೆ ಅಮಾನಿ. ಮಾನ ಅಂತ ಒಂದಿಲ್ವೇ ಇಲ್ಲ. ನನಗೆ ಇವ್ರು ಗೌರವ ಕೊಡಬೇಕು ಅಂತಿಲ್ಲ. ಹಾಗಿದ್ದಿದ್ರೆ ಎಲ್ಲದ್ರ ಮೇಲೂ ಮೇಡ್ ಬೈ ಗಾಡ್ ಅಂತ ಬರೆದು ಬಿಡ್ಬೇಕಿತ್ತು. ಯಾವ ಸೃಷ್ಟಿಯಾದ ವಸ್ತುವಿನ ಮೇಲೂ ಅವನ ಹೆಸರಿನ ಸುಳಿವಿರೋದಿಲ್ಲ. ಯಾಕೆ ಅಂದ್ರೆ ದೇವರು ಅಮಾನಿ. ಈ ರುಕ್ಮಿಣಿಯನ್ನ ಮದುವೆ ಆಗಬೇಕು ಶಿಶುಪಾಲ. ಅದಕ್ಕೆ ಕೃಷ್ಣನನ್ನ ಸ್ಪರ್ಧೆಯಿಂದಲೇ ದೂರ ಇಡಬೇಕು. ಒಂದು ಕೆಲಸ ಮಾಡೋಣ ಅಂದ ಒಬ್ಬ. ಏನು? ಅಭೂಪತೆರ್ನ ಚಾಸನಂ. ಯಾರು ರಾಜ ಅಲ್ಲವೋ ಅವನಿಗೆ ಆಸನ ಕೊಡಬಾರದು ಅಂತ ಮಾಡೋಣ. ಅರಸರು ಮಾತ್ರ ಸ್ವಯಂವರದಲ್ಲಿ ಭಾಗವಹಿಸಬೇಕು ಅಂತ ಒಂದು ರೂಲ್ ಮಾಡಿಬಿಡೋಣ. ಅವನು ಬರ್ತಾನೆ, ಅವನಿಗೆ ಆಸನ ಇಲ್ಲ. ಯಾಕೆ? ನೀವು ರಾಜರ ಅಂತ ಕೇಳ್ತಾನ ಅವನು. ನೀವು ರಾಜರಲ್ಲ, ಅದರಿಂದಾಗಿ ಲಿಸ್ಟಲ್ಲಿಲ್ಲ ಅಂತ ಹೇಳ್ತಾನೆ. ಅಭಿಮಾನಧನನಾದ ಕೃಷ್ಣ ಖಂಡಿತ ಉಳಿಯೋಲ್ಲ. ನೆಲದಲ್ಲಿ ಕೊಡ್ತಾನ ಅವನು, ಹೊರಟೋಗ್ತಾ ಇರ್ತಾನೆ ಅಂತ. ಅವ್ರಿಗೇನು ಗೊತ್ತು? ದೇವರಿಗೆ ನಿಜವಾಗಿಯೂ ಅವನಲ್ಲಿ ಬಂದಿದ್ರೆ, ಇವ್ರು ಹಾಗೆ ಮಾಡಿದ್ರೆ ಅವನು ತಲೆ ಕೆಡಿಸ್ಕೊತಾ ಇರಲಿಲ್ಲ. ನೆಲದಲ್ಲಿ ಕೊಡ್ತಾ ಇದ್ದ ಆರಾಮಾಗಿ. ಅದರಲ್ಲೇನಿದೆ? ರುಕ್ಮಿಣಿ ಬಂದ ಕಡೆಗೆ ಯಾರನ್ನ ಮದುವೆ ಆದ್ಲು ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ನೀನು ನೆಲದಲ್ಲಾದ್ರೂ ಕೂತ್ಕೊಂಡಿರು, ಮಲ್ಕೊಂಡಿರು. ಇವ್ರು ಕೂತ್ಕೊಂಡವರು, ನಿಂತ್ಕೊಂಡವರು, ಇವ್ರ ಬಗ್ಗೆ ಇಷ್ಟಿಷ್ಟುದ್ದ ಹೇಳಲಿಕ್ಕಿರೋರು ಯಾರನ್ನೂ ಮದುವೆ ಆಗಲ್ಲ ಅವಳು. ಅಯಂ ತ್ರಿಲೋಕ ಸುಂದರೋ ನುರೂಪಿಣಿ ಚ ರುಕ್ಮಿಣಿ ಮುಖೇನ ಬಾಹುನಾಪ್ಯಯಂ ಸಮಸ್ತ ಲೋಕ ಜಿದ್ವಶಿ ಅಭೂಪತೆರ್ನ ಚಾಸನಂ ಪ್ರದೇಯ ಮಿತ್ಯುದಾಹೃತಂ. ಹೀಗೆ ದೇವರಿಗೆ ಮಾನ ಇಲ್ಲ. ನಾನು ಈ ಕೆಲಸ ಮಾಡಬಾರದು ಏನೂ ಇಲ್ಲ, ಅಮಾನಿ. ಆದರೆ ಅವರವರ ಕರ್ಮಾನುಸಾರವಾಗಿ ಅಭಿಮಾನವನ್ನು ಕೊಡುವವ. ಮತ್ತೆ ಮಾನ ಅಂದ್ರೆ ಜ್ಞಾನ ಅಂತನೂ ಒಂದು ಅರ್ಥ ಇದೆ. ಶ್ರೀಪತಿರ್ಮಾನದೋನಃ ಅಂತ ಹೇಳ್ತೇವೆ. ಮಾನ್ಯ
ಎಲ್ಲರಿಂದ ಪೂಜಿಸಲ್ಪಡ್ತಾನೆ. ಮಾಂ ರಮೆಯನ್ನು, ಅನಂ ಮಾನಂ ಪ್ರಾಣನನ್ನು ಯಮಯತಿ ನಿಗ್ರಹಿಸ್ತಾನೆ. ಮಾನ್ಯ ಲೋಕಸ್ವಾಮಿ ಜ್ಞಾನಿಗಳ ಸ್ವಾಮಿ. ತ್ರಿಲೋಕಧೃಕ್ ಮೂರು ತರಹದ ಜೀವರನ್ನು ಹೊತ್ತಿದ್ದಾನೆ. ಸುಮೇಧಾ ಒಳ್ಳೆಯ ನೆನಪಿನ ಶಕ್ತಿ. ಮೇಧಾ ನೆನಪಿನ ಶಕ್ತಿಯನ್ನ ಮೇಧಾ ಅಂತ ಕರೀತಾರೆ. ಗೊತ್ತಾಯ್ತಾ? ಮೇಧಾವಿ ಅಂದ್ರೆ ಒಳ್ಳೆಯ ನೆನಪಿನ ಶಕ್ತಿ ಇರುವವ, ಮೇಯಲು ಧಾವಿಸುವವ ಅಲ್ಲ. ಮೇಧಾವಿ ನೆನಪಿನ ಶಕ್ತಿ ಇರುವವ. ಮೇಧಜಃ ಮೇಧ ಅಂದ್ರೆ ಯಜ್ಞ, ಜ್ಞಾನ ಯಜ್ಞದಿಂದ ನಮ್ಮ ಹೃದಯದಲ್ಲಿ ಮೂಡುವವ. ಮೇಧೇನ ಜಾಯತೆ. ಮೇಧೃ ಸಂಗಮೆ ಅಂತ ತಾನು ಗಂಡು ಹೆಣ್ಣುಗಳ ಜೋಡಿಯನ್ನ ಮೇಧ ಅಂತ ಕರೀತಾರೆ. ಗಂಡು ಹೆಣ್ಣು ಜೋಡಿಯಾದಾಗ ಜೀವನ ಒಳಗಡೆ ಅಂತರ್ಯಾಮಿಯಾಗಿ ಹುಟ್ಟುವವ, ಅದರಿಂದಾಗಿ ಮೇಧಜ ಅಂತ. ಧನ್ಯ ಧನ್ಯ ಅಂದ್ರೇನು? ಇನ್ನೇನೂ ಸಿಗಬೇಕಿಲ್ಲ ಎನ್ನುವ ಭಾವ ಇರುವವ. ಧನಂ ಅರ್ಹತಿ ಇತಿ ಧನ್ಯ. ಧನ ಅಂದ್ರೇನು? ಧನ ಅಂದ್ರೆ ಆ ತಣಿವು, ಇನ್ನೇನೂ ಪಡೆಯಬೇಕಾದ್ದಿಲ್ಲ ಅನ್ನುವ ತೃಪ್ತಿಯನ್ನ ಧನ ಅಂತ ಕರೆದರು. ಆ ತೃಪ್ತಿ ಯಾರಿಗಿದೆ ಅವನು ಧನ್ಯ. ನೀವು ಸಹಾಯ ಮಾಡಿದಾಗ ಧನ್ಯ ಅಷ್ಟೇ, ನಿಮ್ಮಂತಹ ಗೆಳೆಯರನ್ನ ಪಡೆದು ತೃಪ್ತಿಯಾಗಿದೆ ಅಂತ. ನಿಮ್ಮ ಸಹಾಯಕ್ಕೆ ನಾನು ಧನ್ಯ, ಇಷ್ಟೇ ಹೇಳಬೇಕು. ಧನ್ಯವಾದ ಅಂದ್ರೆ ಧನ್ಯವನ್ನ ಹೇಳುವ ಮಾತು ಅಂತ ಆಗತ್ತೆ. ಆದ್ರೆ ಅದು ಬಳಸದೆ ಹೋದ್ರೆ ಸಭೆಯಲ್ಲಿ ಗೊತ್ತೂ ಆಗಲ್ಲ. ಅದರಿಂದಾಗಿ ಧನ್ಯವಾದಗಳನ್ನು ಹೇಳಿ ಅಂತ ನಾವು ಹೇಳಬೇಕಾಗತ್ತೆ. ಧಿಕ್ಕಾರವನ್ನು ಕೂಗಿ ಅಂತ ಹೇಳಬೇಕು. ಯಾಕೆಂದ್ರೆ ಅರ್ಥ ಆಗಲ್ಲ. ಧಿಕ್ಕನ್ನಿ ಅಂದ್ರೆ ಗೊತ್ತಾಗಲ್ಲ. ಹೀಗಾಗಿರುತ್ತೆ. ಅದರಿಂದಾಗಿ ಧನ್ಯ ಎನ್ನುವ ಮಾತು. ಧನ್ಯ ಸತ್ಯಮೇಧಾ, ಸತ್ಯಪ್ರಜ್ಞ, ಸತ್ಯವನ್ನ ಬೆಳೆಯಿಸುವವ. ಧರ ಭೂಮಿಯನ್ನ ಹೊತ್ತವ. ತೇಜೋ ವೃಷೋ ದ್ಯುತಿಧರ ಸರ್ವಶಸ್ತ್ರಭೃತಾಂವರ ಪ್ರಗ್ರಹೋ ನಿಗ್ರಹೋ ವ್ಯಗ್ರಹ ನೈಕ ಶೃಂಗೋ ಗದಾಗ್ರಜ. ತೇಜೋ ವೃಷಃ ಬೆಳಕಿನ ಮಳೆಗೆರೆಯುವವ. ತೇಜಸ್ ಅಂತ ಹೇಳಿದ್ರೆ ಹೊಳಹು. ಆ ಹೊಳಹನ್ನ ಋಷಿಗಳಿಗೆ ನಿರಂತರವಾಗಿ ಹರಿಸ್ತಾ ಇರ್ತಾನೆ. ತೇಜಾಂಸಿ ವರ್ಷತಿ ಇತಿ ತೇಜೋ ವೃಷಃ. ಯಾಕೆಂದ್ರೆ ಆ ನಿರಂತರ ಹೊಳಹು ಇದೆಯಲ್ಲ, ಅದು ಬಹಳ ದೊಡ್ಡದು. ದೇವರು ಕರುಣಾಳು. ಅರ್ವಾಕ್ತು ದ್ವಾದಶಾವೃತ್ತೇ ಅಧೀತ್ಯಾಪಿ ಋಷಿರೇವಸಃ ಅಂತ. ಯಪ್ಪಶ್ಯತಿ ಸ್ವಯಂ ವಾಕ್ಯಂ ಸಋಷಿಸ್ತಸ್ಯ ಕೀರ್ತಿತಃ ಅರ್ವಾಕ್ತು ದ್ವಾದಶಾವೃತ್ತೇ ರಧೀತ್ಯಾಪಿ ಋಷಿರೇವ ಸಹ. ಇದು ಮಧ್ವಾಚಾರ್ಯರ ಋಗ್ಭಾಷ್ಯದ ಮಾತು. ಯಪ್ಪಶ್ಯತಿ ಸ್ವಯಂ ವಾಕ್ಯಂ, ಯಾರು ತಾನೇ ಧ್ಯಾನದಲ್ಲಿ ಮಂತ್ರವನ್ನ ಕಾಣ್ತಾನೆ ಅವನು ಋಷಿ.
ಯಪ್ಪಶ್ಯತಿ ಸ್ವಯಂ ವಾಕ್ಯಂ ಸ ಋಷಿ. ಸರಿ, ನಾವೆಲ್ಲ ಹೇಗೆ ಋಷಿ ಆಗೋದು? ಯಾವಾಗ ಆಗೋದು? 12 ಬಾರಿ ಪಾರಾಯಣ ಮಾಡು ಅಂದ್ರೆ ಅರ್ಥ ಸಮೇತ. ಅರ್ವಾಕ್ತು ದ್ವಾದಶಾವೃತ್ತೇ ಅಧೀತ್ಯಾಪಿ ಋಷಿರೇವ. ಅವನು ಋಷಿ ತುಲ್ಯ, ಅವನು ಋಷಿ. ಯಾಕೆ ಅಂದ್ರೆ ಅಷ್ಟು ಬಾರಿ ಆವೃತ್ತಿ ಮಾಡೋದಿದೆಯಲ್ಲ, ಅದರಲ್ಲಿ ಅವನಿಗೆ ಎಷ್ಟೋ ಹೊಳಹೆ ಇರುತ್ತೆ. ಅಂದ್ರೆ ಇವತ್ತು ಅಷ್ಟೂ ಆವೃತ್ತಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ವೇದ ಮಂತ್ರವನ್ನ ಅರ್ಥ ಸಮೇತವಾಗಿ 12 ಬಾರಿ ಆವೃತ್ತಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇವಾಗ ಯಾರು ಋಷಿಗಳಿಲ್ಲ ಅಂದ್ರೆ ಅದೇ ಅರ್ಥ. 12 ಬಾರಿಯೂ ಆವೃತ್ತಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಯಾರು 12 ಬಾರಿ ಆವೃತ್ತಿ ಮಾಡಿದ್ದಾರೆ ಅವ್ರನ್ನ ಋಷಿಗಳು ಅಂತ ಪರಿಗಣಿಸಬಹುದು. ಕಡಿಮೆ ಇಲ್ಲದಂತೆ. ಅರ್ವಾಕ್ತು ದ್ವಾದಶಾವೃತ್ತೇ, ದ್ವಾದಶಾವೃತ್ತೇ ಅರ್ವಾಕ್ತು, 12ಕ್ಕೆ ಕಡಿಮೆ ಇಲ್ಲದಂತೆ ಆವೃತ್ತಿ ಮಾಡಿದರೆ ಅಧೀತ್ಯಾಪಿ ಋಷಿರೇವ ಸಹ. ಅವನ ಅಧ್ಯಯನ ಮಾಡಿದವನು ಋಷಿಯೇ ಅರ್ಥಪೂರ್ವಕವಾಗಿ. ಅದರಿಂದಾಗಿ ಅವನಿಗೆ ಎಷ್ಟೋ ಹೊಳಹು ಬರ್ತಾ ಇರುತ್ತೆ. ಅದರಿಂದಾಗಿ ತೇಜೋ ವೃಷಃ ದ್ಯುತಿಧರ, ಮಿಂಚುಗಳನ್ನ ಹೊತ್ತವ. ವಿದ್ಯುತೋ ವ್ಯದ್ಯುತದಾ ಇತಿ ನ್ಯಮೀಮಿಷದಾ ಇತ್ಯಧಿದೈವತಂ ಅಂತ ತಲವಕಾರ. ವಿದ್ಯುತೋ ವ್ಯದ್ಯುತತ್, ಮಿಂಚುಗಳನ್ನು ಮಿಂಚಿಸಿದವ. ಸರ್ವಶಸ್ತ್ರಭೃತಾಂವರಃ, ಎಲ್ಲ ಶಸ್ತ್ರಗಳನ್ನು ಹೊತ್ತವರಲ್ಲಿ ಅಗ್ರಗಣ್ಯ ಪರಶುರಾಮನಾಗಿ ಎಲ್ಲರಿಗೂ ಕಲಿಸಿ. ಪ್ರಗ್ರಹ ಅಂದ್ರು, ಎಲ್ಲರಿಗೂ ಹೆಸರು ಎಂಬ ಲಗಾಮನ್ನು ಕೊಟ್ಟವ. ಅನ್ನಂ ನಾಮ ದಾಮಚ ಅಂತ ಉಪನಿಷತ್ತು. ನಾಮ ಅಂದ್ರೆ ಹೆಸರು. ಹೆಸರು ಅನ್ನೋದು ಒಂದು ಹಗ್ಗ. ನಡ್ಕೊಂಡು ಹೋಗ್ತಾ ಇರ್ತೀರ, ಓ ಅಂತ ನಿಮ್ಮ ಹೆಸರು ಕೇಳಿದ ಕೂಡಲೇ ಹಿಂಗೆ ತಿರುಗ್ತೀರ. ಯಾಕೆ ನಿಮಗೆ ತಿರುಗಬೇಕು ಅನ್ನಿಸ್ತು? ಹೆಸರು ಅನ್ನೋದು ಒಂದು ಹಗ್ಗದ ಹಾಗೆ. ಆ ಹೆಸರು ಅನ್ನುವ ಹಗ್ಗದ ಜೊತೆಗೆ ನಮ್ಮ ಅಭಿಮಾನವನ್ನು ಕಟ್ಟಿ ಹಾಕಿದವ. ಇಂತಹವ ನಾನು, ಇಂತಹ ವ್ಯಕ್ತಿ ನಾನು. ಅದಕ್ಕೆ ಮಗು ಅದಕ್ಕೇನು ಗೊತ್ತಿರಲ್ಲ, ಅದನ್ನೇನೋ ಒಂದು ಹೆಸರಿನಿಂದ ಕರಿತಾ ಇರ್ತೀವಿ ಅಂತ ಹಂಗೆ ತಿರುಗಿ ನೋಡತ್ತದು, ನನ್ನನ್ನೇ ಕರಿತಾ ಇರೋದು ಅಂತ ಅನ್ನಿಸ್ಬಿಡತ್ತೆ. ಆ ಲಗಾಮನ್ನು ಕೊಟ್ಟವ. ಪ್ರಗ್ರಹ ನಿಗ್ರಹ, ದುಷ್ಟರನ್ನು ನಿಗ್ರಹಿಸುವವ, ಭಕ್ತರನ್ನು ಮಿತಿಮೀರದಂತೆ ನಿಗ್ರಹಿಸಿದವ. ವ್ಯಗ್ರಹ, ಅಗ್ರ, ಇವನಿಗಿಂತ ಮುಂದೆ ಯಾರು ವಿ ಇಲ್ಲ, ವಿ ಅಗ್ರ, ವ್ಯಗ್ರ. ನೈಕ ಶೃಂಗ, ಎಲ್ಲ ಬೆಟ್ಟದ ತುದಿಗಳಲ್ಲಿ ಇರುವವ. ಒಂದು ಬೆಟ್ಟದ ತುದಿಯಲ್ಲಿಲ್ಲ, ಮತ್ತೆ ಎಲ್ಲ ಬೆಟ್ಟದ ತುದಿಯಲ್ಲೂ ಇದ್ದಾನೆ. ಅದಕ್ಕೆ ಅಲ್ಲಿಗೆ ಹೋಗೋದು. ಗದಾಗ್ರಜ, ಕೃಷ್ಣಾವತಾರದಲ್ಲಿ ಗದ ಅಂತ ಹೇಳಿ ಒಬ್ಬ ತಮ್ಮ, ಅವನ ಅಣ್ಣ, ಅಷ್ಟು ಭಕ್ತಿ, ಗದ ಅಂತ ಹೇಳ್ತಾನೆ. ಅವನು ರೋಹಿಣಿಯ ಮಗ. ಆದರೆ ಪ್ರೀತಿ, ದೇವರಲ್ಲಿ ವಿಪರೀತ ಭಕ್ತಿ. ವಿಪರೀತ ಅಂದ್ರೆ ಜಾಸ್ತಿ ಅನ್ನೋ ಅರ್ಥದಲ್ಲಿ, ಬಹಳ ಭಕ್ತಿ. ಅದಕ್ಕೆ ದೇವರನ್ನು ಗದಾಗ್ರಜ ಅಂತ ಕರೆದ್ರು. ಈ ಗದ ಯಾರು ಅಂತ ನೋಡಿ, 8 ಜನ ದ್ವಾರಪಾಲಕರಿದ್ದಾರೆ ದೇವರಿಗೆ. ಜಯ, ವಿಜಯ, ಚಂಡ, ಪ್ರಚಂಡ, ನಂದ, ಸುನಂದ, ಕುಮುದ, ಕುಮುದೇಕ್ಷಣ ಅಂತ. ಅದರಲ್ಲಿ ಜಯ ವಿಜಯರು ಶಿಶುಪಾಲದಂತ ವಕ್ರರಾಗಿ ಇದ್ದಾರೆ ಕೃಷ್ಣಾವತಾರದಲ್ಲಿ. ಹೌದಾ? 4 ಜನ ಉಳಿದ್ರು. ಇಬ್ರು, ಒಬ್ಬ ಶಿಶುಪಾಲನಾಗಿ, ಇನ್ನೊಬ್ಬ ದಂತವಕ್ರನಾಗಿ. ಇನ್ನೊಬ್ಬ ದೇವರಿಗೆ ಮಾಲಾಕಾರ ಒಬ್ಬ ಇದ್ದ. ದೇವರಿಗೆ ಮಾಲೆಯನ್ನು ಪೋಣಿಸಿ ಹಾಕುವವ. ಆಮೇಲೆ ದೇವರ ಹೇರ್ ಸ್ಟೈಲಿಸ್ಟ್ ಒಬ್ಬ ಇದ್ದ. ದೇವರ ಕೂದಲನ್ನ
ಕತ್ತರಿಸಿ ಎಲ್ಲ ಕೃಷ್ಣಾವತಾರಕ್ಕೆ ಸಂಬಂಧ. ಕೃಷ್ಣಾವತಾರಕ್ಕೆ ಸಂಬಂಧಪಟ್ಟಿದ್ದೆ. ಹ್ಮ್. ಅವರಿಬ್ಬರು ಸೇರಿದ್ರೆ ನಂದ ಸುನಂದರಾದರು. ಹ್ಮ್. ಪ್ರಚಂಡ ಹ್ಮ್. ಚಂಡ. ಪ್ರಚಂಡ ಹ್ಮ್. ಕುಮುದ ಕುಮುದೇಕ್ಷಣ ಈ 3 ಜನ ಯಾರು ಅಂದ್ರೆ ಅರ್ಜುನನ ಗರ್ವಭಂಗದ ಪ್ರಸಂಗದಲ್ಲಿ ಹ್ಮ್. ದೇವರು ತಂದ 3 ಜನ ಮಕ್ಕಳು. ಹಾಗಾದ್ರೆ ಉಳಿದವನೊಬ್ಬ ಇದ್ದ ಚಂಡ ಅಂತ, ಹ್ಮ್. ದೇವರಿಗೆ ಅನ್ನ ಮಾಡಿಕೊಡುವ ಕೆಲಸ. ಹ್ಮ್. ಹರೇರ್ ನಿವೇದಿತಾಶನಃ ಆ ಚಂಡ ಇದಾನಲ್ಲ ಅವನೇ ಗದನಾಗಿ ಹುಟ್ಟಿದ್ದ. ಹ್ಮ್. ಹೀಗಾಗಿ ಈ ಗದ ಏನಿದ್ದಾನೆ ಅವನು ಚಂಡಕ ಅಥವಾ ಚಂಡ ಅಂತನ್ನುವ ಹೆಸರಿನವ, ದೇವರ ದ್ವಾರಪಾಲಕ. ಹ್ಮ್. ಇಂತಹ ಗದನ ಅಣ್ಣ ಗದಾಗ್ರಜ. ಹೀಗೆ ದೇವರ ಒಂದು ಮಹಿಮೆ. ಇಲ್ಲಿಗೆ 768 ಆಯ್ತು. ಇನ್ನು ಚತುರ್ಮೂರ್ತಿಶ್ಚತುರ್ಬಾಹು ಇದನ್ನ ನಾವು ಮಂಗಳವಾರ ನೋಡ್ತೇವೆ. ನಾಳೆ ಬೆಳಗ್ಗೆ ಎಲ್ಲವೂ ಇದೆ, ಹ್ಮ್. ಉಪನಿಷತ್ತು ಇದೆ. ಮತ್ತೆ ಬೆಳಗ್ಗೆ ಉಪನಿಷತ್ತಾದ ಮೇಲೆ ಕುಮುದಮ್ಮನವರ ಮನೆಯಲ್ಲಿ ವಿಷ್ಣು ತತ್ವ ನಿರ್ಣಯ, ಅಗ್ನಿಪುರಾಣ ಇದೆ. ಮತ್ತೆ ಉಳಿದಂತೆನೇ ಉಂಟು. ಇದಾದ ಮೇಲೆ ಸಂಜೆ ಇಲ್ಲ. ಕಲ್ಲಳ್ಳಿ ಸಂಜೆ ಇಲ್ಲ, ಸಂಜೆ 7 ಗಂಟೆಗೆ ಅಂತ ಹೇಳಿದ್ದಾರೆ. ಮತ್ತೆ ಇಲ್ಲಿ ಫಂಕ್ಷನ್ ಬೇರೆ, ಇಲ್ಲಿ ನಮ್ಮ ಮನೆಯ ಪಕ್ಕದಲ್ಲಿ. ಅದರಿಂದಾಗಿ ಇದ್ರೂ ಮಾಡ್ಲಿಕ್ಕಾಗಲ್ಲ, 7 ಗಂಟೆಗೆ ಬಸ್ಸು ಅಂತ ಹೇಳಿದ್ದಾರೆ. ಈ ಎಲ್ಲ ಕಾರಣಗಳಿಂದ ನಾಳೆ ಬೆಳಗ್ಗೆ ನಾನಿದ್ದೇನೆ. ನಾಳೆ ಬೆಳಗ್ಗೆ, ನಾಳೆ ಸಾಯಂಕಾಲ ಇಲ್ಲ. ನಾಳೆ 4 ಗಂಟೆ ತನಕ ಎಲ್ಲ ಪಾಠವು ಸಾಂಗವಾಗಿ ಆಗುತ್ತೆ. 4 ಗಂಟೆ ಮೇಲೆ ಯಾವ ಪಾಠನೂ ಇಲ್ಲ. ಭಾನುವಾರ ಬೆಳಿಗ್ಗೆ ರಿಮೋಟ್ ಏನಾದ್ರು ಇಲ್ಲ, ಭಾನುವಾರ ಆಗ ಸುಮ್ಮನೆ ಅಲ್ಲೆಲ್ಲೋ ಇರ್ತೀವಿ. ನಾನು ಅದು ನೆಟ್ವರ್ಕ್ ಸಿಗಲ್ಲ, ಸುಮ್ಮನೆ ರಿಸ್ಕ್ ಇದ್ದಾಗಿ ನಾಳೆ ಇಲ್ಲ. ಕೃಷ್ಣಾರ್ಪಣಮಸ್ತು.